ನಡೆದಿರ್ತಕ್ಕಂಥ ಘಟನೆಯನ್ನು ಟಿವಿನಲ್ಲಿ ನೋಡಿದೆ. ಬೆಳಗ್ಗೆ ನಾನು ಎಸ್ ಪಿ ಅವ್ರ ಜೊತೆ ಮಾತಾಡ್ತಾರೆ. ಇವತ್ತು ನಿನ್ನೆ ನಾನು ಹೇಳಿ ಬಂದಿದ್ದೆ ಮತ್ತೆ ಅಲ್ಲಿ ಹೋಗೋಣ ಅನ್ನೋ ಒಂದು ವಿಚಾರ. ತಾವು ಹೇಳಿರ್ತಕ್ಕಂಥ ವಿಚಾರ ಈಗಾಗಲೇ ನಾನು ಎಸ್ ಪಿ ಅವ್ರ ಜೊತೆ ಮಾತನಾಡಿದ್ದೇನೆ. ನಮ್ಮ ಈ ನಾಳೆ ನಡೀತಕ್ಕಂಥ ಈ ಒಂದು ಹಿಂದೂ ಸಮಾವೇಶ ಚೆನ್ನಾಗಾಗ್ಬೇಕು, ಹಾಗೇನೆ ನಮ್ಮ ಹೋಳಿ ಹಬ್ಬದಲ್ಲಿ ಯಾವುದೇ ಒಂದು ಗಲಾಟೆ ಆಗದ ಹಾಗೆ ನೀವು ನಡ್ಕೊಳ್ಬೇಕು ಅನ್ನೋ ಒಂದು ಮಾತನ್ನು ಹೇಳಿದ್ದೇನೆ. ಅಲ್ಲಿವರೆಗೆ ನಮ್ಮ ಯಾವ ಕಾರ್ಯಕರ್ತರನ್ನು ಕೂಡ ಅರೆಸ್ಟ್ ಮಾಡಬಾರ್ದು ಅನ್ನೋ ವಿಚಾರ ನಮ್ಗೆ ಹೇಳಿದ್ದೇನೆ. ಅಲ್ಲಿವರೆಗೂ ಏನೋ ಹೇಳಿದ್ದೇನೆ. ಅಲ್ಲ ಅವ್ರು ಎತ್ತುವರಿ ಅವ್ರೇನು ಗಲಾಟೆ ಆಗ್ಬೇಕಂತಾರೆ ಪಕ್ಷಬದ್ಧ ಪರಿಸ್ಥಿತಿ ಇತ್ತು ಬಾಗಲಕೋಟೆಯಲ್ಲಿ. ಎಲ್ಲರೂ ಶಾಂತಿಯನ್ನ ಕಾಪಾಡುವ ಸಲುವಾಗಿ ಎಲ್ಲರೂ ಪ್ರಯತ್ನ ಮಾಡಿ ಒಂದು ಹಂತಕ್ಕೆ ಬಂದಿತ್ತು. ನಿನ್ನಿನ ದಿನ ಸಾಯಂಕಾಲ ಅನಿರೀಕ್ಷಿತವಾಗಿ ಒಬ್ಬ ಆನಂದ ಮತ್ತೊಬ್ಬ ಮಹಾಂತೇಶ್ ಅಂತ ಹೇಳಿ PC ಒಬ್ರು ಪೊಲೀಸ್ ಅಧಿಕಾರಿಗಳು ಬಂದು ಒಬ್ಬ ಹುಡುಗನ್ನ ಅರೆಸ್ಟ್ ಮಾಡುವ ಸಲುವಾಗಿ ಅವ್ರ ಮನೆ ಹಕ್ಕು ತೊಂದರೆ ಮಾಡಿದ್ರು ಅಂತ ಹೇಳಿ ಎಲ್ಲಾ ಹೆಣ್ಣು ಮಕ್ಕಳು, ಈ ಭಾಗದ ಎಲ್ಲಾ ಹಿರಿಯರು ಆ ಘಟನೆಯನ್ನ ವಿರೋಧ ಮಾಡಿದ್ದಾರೆ. ಸುದ್ದಿ ತಿಳಿದ ತಕ್ಷಣ ನಾನು ರಾತ್ರಿ ಇಲ್ಲೇ ಬಂದು ಎಲ್ಲರಿಗೂ ಮನವಿ ಮಾಡಿ ಅವರನ್ನ ಶಾಂತ ರೀತಿ ಶಾಂತಿಯನ್ನ ಕಾಪಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ವಿನಂತಿ ಮಾಡಿದಾಗ ಎಲ್ಲರೂ ಸ್ಪಂದನೆ ಮಾಡಿ ಮಹಿಳೆಯರು ತಮ್ಮ ಮನೆಗೆ ಹೋದ್ರು, ಮನೆಗೆ ಹೋದ್ರು. ಆದ್ರೆ ಪೊಲೀಸರು ಇದನ್ನ ಏಕಾಏಕಿ ಈ ರೀತಿ ರಾತ್ರಿ ಘಟನೆ ಮಾಡಿದ್ರು ತಪ್ಪು. ಅದನ್ನ ನಾವು SP ಅವರಿಗೆ DSP ಗಮನಕ್ಕೆ ತಂದಿದ್ದೀವಿ. ಅದನ್ನು ವಿಚಾರಣೆ ಮಾಡಿ ಸೂಕ್ತ ಕ್ರಮ ತಗೋತೀವಿ ಅಂತ ಹೇಳಿ ಅವರು ಕೂಡ ಹೇಳಿದ್ದಾರೆ. ನನ್ನ ಒಂದು ವಿನಂತಿ, ನಾಳೆ ಹಿಂದೂ ಸಮಾಜ ಉತ್ಸವ ಇದೆ, ನಾಡ್ದು 4 ದಿನ ನಮ್ಮ ಹೋಳಿ ಇದೆ. ಅದಕ್ಕೆ ಎಲ್ಲರೂ ಕೂಡ ಪ್ರತಿಯೊಬ್ಬರ ಹಬ್ಬ, ಹಿಂದೂ ಹಬ್ಬನೂ ಬರ್ತಾವು, ಬೇರೆ ಹಬ್ಬನೂ ಬರ್ತಾವು. ಆದ್ರೆ ಮತ್ತೊಬ್ಬರ ಹಬ್ಬ ಬಂದಾಗನು ಕೂಡ ಇದರ ಪರಿಣಾಮ ಆಗ್ಲಾರ್ದಂಗ ಅವರು ಕೂಡ ಎಚ್ಚರದಿಂದ ಇರಬೇಕು. ಶಾಂತಿಯನ್ನ ಕಾಪಾಡಿಕೊಂಡು ಹೋಗೋ ಸಲುವಾಗಿ ಎಲ್ಲರೂ ಪ್ರಯತ್ನ ಮಾಡಬೇಕು. ಎಲ್ಲರೂ ಶಾಂತಿಯನ್ನ ಕಾಪಾಡಿ ಈ ಹಬ್ಬ ಹರಿದಿನಗಳನ್ನ ಯಶಸ್ವಿಗೊಳಿಸೋಣ ಅಂತ ಹೇಳಿ ನಾನು ಎಲ್ಲರಲ್ಲಿ ಕೂಡ ಮನವಿಯನ್ನ ಮಾಡ್ತೇನೆ. ಸರ್, ಈ ಅರೆಸ್ಟ್ ಮಾಡುವ ಕ್ರಮ ಮಾಡುದಲ್ಲ ಅಂತ ಹೇಳ್ಯಾರ. ಒತ್ತಡ ಹಾಕಕತ್ತಾರ ಅನ್ಸುತ್ತೆ ಸರ್ ಪೊಲೀಸ್ ಅವರಿಗೆ ಇವ್ರು ಪೊಲೀಸರು ಒತ್ತಡ ಹಾಕೋದಲ್ಲ, ಪೊಲೀಸರಿಗೆ ಸರ್ಕಾರ ನಡೆಸೋರು ಒತ್ತಡ ಹಾಕ್ತಾರ. ಪೊಲೀಸರಿಗೆ ಯಾವತ್ತು ಅರೆಸ್ಟ್ ಮಾಡಬೇಕು, ಶಾಂತಿ ಸುವ್ಯವಸ್ಥೆ ಹಾಳಾಗ್ಬೇಕು ಅಂತ ವಿಚಾರ ಅಧಿಕಾರಿಗಳಿಗೆ ಇರುವುದಿಲ್ಲ. ಅವ್ರ ಮ್ಯಾಗಿನವ್ರ ಏನ್ ಸರ್ಕಾರ ನಡೆಸ್ತಿರ್ತಾರಲ್ಲ, ತಮ್ಮ ಬ್ಯಾಳಿ ಬೇಯಿಸಿಕೊಳ್ಳೋ ಸಲುವಾಗಿ ಇವ್ರ ಮೇಲೆ ಒತ್ತಡ ಹಾಕ್ತಿರ್ತಾರ. ಹಿಂದೆ ಯಾವ ಮಹಿಳೆಯರಿಗೆ ಅಶೆಡ್ ಹುಟ್ಟಿದವರು, ಇಂಥ ಘಟನೆಗಳನ್ನ ಮಾಡಿದವರು ಈ ದಂಧ ಮಾಡ್ರಿ ಅಂತೇಳಿ ಪ್ರಚೋದನೆ ಮಾಡ್ತಿರ್ತಾರ. ಇದು ತಪ್ಪು ಅಂತ ನಾ ಹೇಳ್ತಾ ಇದ್ದೀನಿ. ಅಸಹಾಯಕರಾಗಿದ್ದಾರೆ ಸರ್ ಪೊಲೀಸರ. ಅಸಹಾಯಕ ಅದಾರ ಅಂತ ಅನಿಸ್ತದ ನಮಗೂ ಕೂಡ. ಅಸಹಾಯಕರಾಗ್ಬೇಡ್ರಿ, ನಾವು ಶಾಂತಿಯನ್ನ ಕಾಪಾಡ್ತೀವಿ, ನೀವು ಅವ್ರಿಗೆ ಬೇರೆಯವರಿಗೂ ಕೂಡ ಶಾಂತಿಯನ್ನ ಕಾಪಾಡಕ್ ಹೇಳ್ರಿ ಅಂತ ಹೇಳಿ ನಾವು ವಿನಂತಿ ಮಾಡ್ಕೊಂಡಿವಿ. ತಪ್ಪು ಮಾಡಿದವ್ರಿಗೆ ಅರೆಸ್ಟ್ ಮಾಡ್ತಾರ. ಅದಕ್ಕೇನ ಸಂಖ್ಯೆ 8 ಅಂದ್ರೆ ಇಲ್ಲಿ 8 ಮಾಡ್ಬೇಕಂತ ಏನದ? ಅಲ್ಲ, ಅವರಿಗೆ ಜನಪ್ರತಿನಿಧಿಗಳು ಒತ್ತಡ ಐತ ಇರ್ಬಹುದು, ಇರ್ಲಾರ್ದ ಹೆಂಗಾಗತ್ತಿದೆಲ್ಲ. ಶಾಂತಿ ಇದ್ದಂತದ್ದು ನಿನ್ನೆ ಇಮಿಡಿಯೇಟ್ ಆಗಿ ಇದನ್ನ ಶಾಂತಿ ಕದಡ್ಬೇಕಾದ್ರ ಅವ್ರದ ಕುಮ್ಮಕ್ಕಿದು. ಕೋಟೆಯಲ್ಲಿ ಆದಿಂದ ಅಂತ ಅಲ್ಲ, ಎಲ್ಲಾ ಕಡೆ ಈ ವ್ಯವಸ್ಥೆ ಐತಿ. ಈ ಸರ್ಕಾರದ ಕುಮ್ಮಕ್ ಐತಿ, ಅದಕ್ಕೆ ಹಿಂಗಾಕತಿ. ಥ್ಯಾಂಕ್ ಯು ಸರ್. ಗೊತ್ತಿಲ್ಲ ಜೈ ಶ್ರೀರಾಮ್.